ಇನ್ನು ಗುತ್ತಿಗೆಯಲ್ಲಿ ಧರ್ಮಾಧಾರಿತ ಮೀಸಲಾತಿ ವಿರೋಧಿಸಿ ರಾಮನಗರ ಜಿಲ್ಲೆಯ ಐಜೂರು ವೃತ್ತದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ವಿರೋಧಿ ಮೀಸಲಾತಿಯನ್ನು ನೀಡುತ್ತಿದೆ, ಒಂದು ಸಮುದಾಯದ ಓಲೈಕೆಗೆ ನಿಯಮಗಳನ್ನು ಮೀರುತ್ತಿದೆ, ಧರ್ಮಾಧಾರಿತ ಮೀಸಲಾತಿಯನ್ನು ತರುವ ಮೂಲಕ ಧರ್ಮಗಳ ನಡುವೆ ಕಂದಕ ಸೃಷ್ಟಿಸ್ತಾ ಇದೆ. ಅಲ್ಲದೆ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿರುವುದು ಖಂಡನೀಯ. ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರ ಧೋರಣೆ ತೋರ್ತಾ ಇದೆ. ಸ್ಪೀಕರ್ ಕೂಡಲೇ ಅಮಾನತು ವಾಪಸ್ ಪಡೆಯುವಂತೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಎತ್ತಿ ಇಡೀ ದೇಶ ರಾಜ್ಯವನ್ನ ಭಿಕ್ಷೆ ಬೇಡವನ್ನು ಪಟ್ಟಿಗೆ ಇವತ್ತು ಹಿಂಪಡಿಬೇಕು. ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ವಿಚಾರವಾಗಿ ರಾಮನಗರ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷದಿಂದ ಈಗ ಮಾಡ್ತಾ ಇದ್ದೀವಿ. ಏನು ನಮ್ಮ 18 ಜನ ಶಾಸಕರನ್ನ ಸಂವಿಧಾನ ಬಾಹಿರವಾಗಿ ಏನು ಸಸ್ಪೆಂಡ್ ಮಾಡಿದ್ದಾರೆ ಖಾದರ್ ಅವರು, ಈ ತಕ್ಷಣವೇ ಅವರನ್ನ ಅಮಾನತನ್ನ ಹಿಂಪಡಿಬೇಕು. ಯಾವಾಗಲೂ ಅಮಾನತ್ ಮಾಡೋದು ಬಾವಿಗಳ ಪ್ರತಿಭಟನೆ ಮಾಡಿದಾಗ ಅರ್ಧ ದಿನ ಒಂದಿನ ಮಾಡ್ತಿದ್ರು. ಇವರು ದುರದೃಷ್ಟಪೂರ್ವಕವಾಗಿ 6 ತಿಂಗಳು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವರು ಸಂವಿಧಾನ ಓದ್ಕೊಂಡಿಲ್ವೇನೋ ಅಂತ ನಾನು ಕೂಡ ಭಾವಿಸ್ತೀನಿ. ಅವರು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ದಲಿತರ ಮೀಸಲಾತಿಯನ್ನ ತಿದ್ಕೊಂಡು ಕೂಡ ದಲಿತರ ಏನು ಅನುದಾನ ಇದೆ ಅದನ್ನ ತಿದ್ಕೊಂಡು ಎಲ್ಲ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಿರೋ ಅದು ಕೂಡ ಸಂವಿಧಾನ ಬಾಹಿರವಾಗಿದೆ. ಧಾರ್ಮಿಕ ವಿಚಾರವಾಗಿ ಧರ್ಮದ ಆಧಾರಿತವಾಗಿ ಮೀಸಲಾತಿಯನ್ನ ಏನು